ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಮ್ಮ ಮನೇಲಿ ಇವತ್ತು ಬೆಳಗಿಂದ ನೀರು ಇರಲಿಲ್ಲ, ಅಂದರೆ ಸಂಪಿಗೆ ಬಿಟ್ಟಿರಲಿಲ್ವಂತೆ. ಹಂಗಾಗಿ ನೀರು ಇರಲಿಲ್ಲ. ಬೆಳಗ್ಗೆ ಒಂದು 8:30 ನೀರು ಖಾಲಿಯಾಗಿದ್ದು, ಆವಾಗಲಿಂದನೂ ಇಲ್ಲಿವರೆಗೂ ನೀರಿರಲಿಲ್ಲ. ಅಂದರೆ ಒಂದು 6:30ಗೆ ಬಂತು ನೀರು. ನಾನು ಕಲ್ಲರ್ ಹಚ್ಕೊಳ್ಳೋಣ ತಲೆಗೆ ಅಂದ್ಬಿಟ್ಟು ಬೆಳಗ್ಗೆ ಕಲ್ಲರ್ ಕಲಸಿಕ್ಕಿದ್ದೆ. ನೀರಿರಲಿಲ್ವಲ್ಲ, ಹಾಗಾಗಿ ಸ್ನಾನ ಮಾಡಿರಲಿಲ್ಲ. ಸಂಜೆ ಒಂದು 6:45 ಅವರು ಸಂಪಿಗೆ ನೀರು ಬಂದಮೇಲೆ ಮೇಲ್ಗಡೆ ಸಿಂಕ್ ಟ್ಯಾಂಕ್ ಎಲ್ಲ ತೊಳೆದು ನೀರು ಆನ್ ಮಾಡಿದ್ರು. ಆವಾಗ ಸ್ಟವ್ ಮೇಲೆ ಒಂದು ತಪ್ಪಲೆ ಇಟ್ಕೊಂಡೆ, ಮತ್ತು ವೀಟ್ರ್ ಹಾಕ್ಕೊಂಡೆ. ಮೈ ತೊಳ್ಕೊಳಕ್ಕೆ ವೀಟ್ರು ಮತ್ತು ತಲೆಗೆ ಸ್ಟವ್ ಮೇಲೆ ಇಟ್ಕೊಂಡು ಸ್ನಾನ ಮಾಡಿದೆ. ಅದು ನೀರು ಸರಿಗೂ ಕಾದಿರಲಿಲ್ಲ. ಇನ್ನೇನು ಮಾಡೋದು, ಕಲ್ಲರ್ ಹಚ್ಬಿಟ್ಟಿದ್ನಲ್ಲ, ಕಲ್ಲರ್ ವೇಸ್ಟ್ ಆಗುತ್ತೆ ಅಂತ ಕಲ್ಲರ್ ಬೇರೆ ಹಚ್ಚಿದ್ನಲ್ಲ. ಹಂಗಾಗಿ ಉಯ್ಕೊಂಡು ಸ್ವಲ್ಪ ಗಂಜಾಕಿ ನೆಲ ಎಲ್ಲ ಒರೆಸಿ ಸ್ನಾನ ಮಾಡ್ಕೊಂಡು ಒಂದು ಸ್ವಲ್ಪ ಪಾತ್ರೆ ಇತ್ತು ತೊಳ್ಕೊಂಡು ಹಂಗೆ ಅಡುಗೆ ರೂಮಿಗೆ ಬಂದೆ ಅಡುಗೆ ಮಾಡೋಣ ಅಂತ. ಸ್ವಲ್ಪ ಟಮಾಟೆ ಹಣ್ಣು ಇತ್ತಲ್ಲ, ಅಮ್ಮ ನೆನ್ನೆಲ್ಲ ಟಮಾಟೆ ಹಣ್ಣು ತಂದಿದ್ದರು. ಟಮಾಟೆ ಹಣ್ಣಿತ್ತು ಸ್ವಲ್ಪ, ಹಂಗೆ ಟಮಾಟೊ ಚಟ್ನಿ ಮಾಡಿ ಅನ್ನ ಮಾಡಿ ಮುದ್ದೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನೇನು ಅವಲೇ 7:45. ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ 7:45 ಆಯಿತು. ಹಾಗಾಗಿ ಇನ್ನು ನನ್ನ ಮಗ ಬೇರೆ ಬರೋ ಟೈಮ್ ಆಗುತ್ತೆ. ಇನ್ಯಾಕೆ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡಿರ್ತೀವಿ ಅಂದ್ಬಿಟ್ಟು ಬೆಳಗಿಂದ ಕೂತ್ಕೊಂಡು ಟೈಮ್ ಪಾಸ್ ಮಾಡಿ ಸಾಕು ಅಂತೇಳಿ ಮಾಡ್ತಾಯಿದ್ದೀನಿ. ಅಂದರೆ ನೀರಿದ್ದರೆ ಬೇಗ ಬೇಗ ಕೆಲಸ ಆಗೋಗ್ಬಿಡೋದು. ನೀರು ಇರಲಿಲ್ವಲ್ಲ, ಹಂಗಾಗಿ ಸ್ವಲ್ಪ ಲೇಟ್ ಆಯಿತು ಕೆಲಸ ಆಗೋದು. ಹಂಗಾಗಿ ಬೆಳಗ್ಗೆ ನಾನು ಗಂಜಲ್ಲಿ ಹಾಕಿ ನೆಲ ಒರೆಸಿ ಕಲ್ಲರ್ ತಲೆಗೆ ಹಚ್ಕೊಂಡು ಸ್ನಾನ ಮಾಡಿದರೆ ಸರೋಗೋದು. ಏನು ಮಾಡೋದು, ನೀರು ಇಲ್ಲದ್ರಿಂದ ಹಂಗಾಯಿತು. ಈ ಕಡೆ ಚಟ್ನಿ ಆಯಿತು, ಅನ್ನನೂ ಆಯಿತು. ಆ ಕಡೆ ಆಲೂಗೆಡ್ಡೆ ಇಟ್ಟಿದ್ದೀನಿ, ಆಲೂಗೆಡ್ಡೆ ಬೇಯಲಿ ಅಂತ. ಆಲೂಗೆಡ್ಡೆ ಇದ್ವು, ಅದಕ್ಕೆ ಒಂದು ಸ್ವಲ್ಪ ಚಟ್ನಿ ಜೊತೆ ನೆಂಚ್ಕೊಳ್ಳೋಕೆ ಆಲೂಗೆಡ್ಡೆ ಪಲ್ಯ ಮಾಡೋಣ ಅಂತ ಆಲೂಗೆಡ್ಡೆ ಬೇಯಕ್ಕೆ ಇಟ್ಟಿದ್ದೀನಿ. ತಲೆಗೆ ಬಟ್ಟೆ ಕಟ್ಟೇ ಇದ್ದೀನಿ. ಏನಕ್ಕೆ ಅಂದರೆ ತಲೆಗೆ ಬಟ್ಟೆ ಬಿಚ್ಚಿಲ್ಲ ನಾನು. ನೀವು ಅನ್ಕೋಬೋದು ತಲೆಗೆ ಬಟ್ಟೆ ಬಿಚ್ಚಿದಂಗೆ ಅಡುಗೆ ಮಾಡ್ತಾವ್ರೆ ಅಂತ. ನನಗೇನಾದ್ರು ತಲೆಯಲ್ಲಿ ಬಟ್ಟೆ ಬಿಚ್ಚಿಬಿಟ್ಟೆ ಅಂದರೆ ಅಡುಗೆ ರೂಮಿನ ತುಂಬ ಕೂರಲೇ ಇರುತ್ತೆ. ಯಾಕಂದರೆ ವೈಟ್ ನೆಲ, ನಾವೊಂದು ಸ್ವಲ್ಪ ತಲೆ ಬಾಚೋದು ಕೂದಲು ಬಿದ್ರೂ ಒಂಥರ ನನಗೆ ಕೂದಲು ಹಂಗೆಲ್ಲ ಮನೆ ಒಳಗೆಲ್ಲ ಕೂದಲೆಲ್ಲ ಹಾರಾಡಿದ್ರೆ ನಂಗೆ ಇಷ್ಟ ಆಗೋಲ್ಲ. ಅದಕ್ಕೆ ತಲೆ ಹಂಗೆ ಬಟ್ಟೆ ಹಂಗೆ ಕಟ್ಬಿಟ್ಟಿದ್ದೀನಿ. ಕೂದಲೆಲ್ಲ ಹಾರಾಡುತ್ತೆ. ಮತ್ತು ಊಟದಲ್ಲಿ ಎಂದೂ ನಮ್ಮ ಮನೇಲಿ ಕೂದಲು ಅಂತ ಸಿಕ್ಕಿದ್ರೆ ನನಗೆ ಅದೆಲ್ಲ ಇಷ್ಟ ಆಗೋಲ್ಲ. ಅದಕ್ಕೇ ಹಂಗಾಗಿ ಕೂದಲು ತಲೆಗೆ ಹಂಗೆ ಐತೆ ಬಟ್ಟೆ. ಆಲೂಗೆಡ್ಡೆ ಬೆಂದೈತೆ ನೋಡಿ. ನಾನು ಫಸ್ಟ್ ಟೈಮು ಮೊನ್ನೆ ಒಂದು ದಿವಸ ಮಾಡಿದ್ದೆ ಬಾಣಲಿ ಇದು ಮುದ್ದೆ. ಇವತ್ತು ಮಾಡ್ತಾಯಿದ್ದೀನಿ. ನೋಡೋಣ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ 2 ದಿವಸದಿಂದ. ಇದು ಸೇರಿ 2 ದಿವಸ ನಾನು ಮುದ್ದೆ ಮಾಡಿರೋದು. ಅವತ್ತು ಮಾಡಿರೋದು ನಾನು ತೋರಿಸಿಲ್ಲ, ವಿಡಿಯೋ ಮಾಡಿಲ್ಲ. ಇದನ್ನು ಮಾತ್ರ ಮಾಡ್ತಾಯಿದ್ದೀನಿ ಇವತ್ತು ಮಾಡಿರೋದು. ಇದು ಬಾಣಲಿ ಮುದ್ದೆ, ಇದು ಚೆನ್ನಾಗಿರುತ್ತೆ. ಎಲ್ಲ ಮಾಡ್ತಾಯಿರೋರು. ನೋಡೋಣ ಒಂದ್ಸಲ ನಾನು ಟ್ರೈ ಮಾಡೋಣ ತಡಿ ಅಂದ್ಬಿಟ್ಟು ಇವತ್ತು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗೈತೆ. ಅಂದರೆ ಬಾಣಲಿ ಸ್ವಲ್ಪ ಚಿಕ್ಕದು ನಮ್ಮ ಮನೆಯಲ್ಲಿ, ಅದು ಅರ್ವ ಇಲ್ಲ ಒಳಗಡೆ. ಹಂಗಾಗಿ ನೋಡೋಣ ಅಂದ್ಬಿಟ್ಟು ಒಲೆ ಮೇಲೆ ಮಾಡ್ತಾಯಿದ್ದೀನಿ. ಕೆಳಗಡೆ ಕೂತ್ಕೊಂಡು ಕೊಚ್ಗಾಲು ಹಾಕ್ಕೊಂಡು ಮಾಡ್ತಾಯಿದ್ನ, ಅದು ಇಟ್ಕೋಲು ಚೆನ್ನಾಗಿಲ್ಲ. ಅದಕ್ಕೇ ನೋಡೋಣ ಇನ್ಮೇಲೆ ಹಿಂಗೇನೆ ರೂಢಿ ಆದರೆ ಹಿಂಗೆ ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೂ. ಅಲ್ಲೇ ನಿಂತ್ಕೊಂಡು ಹಂಗೆ ಮುದ್ದೆ ಕಟ್ಬೋದು. ಚೆನ್ನಾಗಿರುತ್ತೆ, ಕೂತ್ಕೊಳ್ಳೋಂಗಿಲ್ಲ, ಎದ್ದೇಳೋಂಗಿಲ್ಲ. ನಿಜವಾಗ್ಲೂ ರೂಢಿ ಆದರೆ ಇದೇ ಥರನೇ ಮಾಡೋಣ ಅಂತ. ತುಂಬ ಅಂದರೆ ಅವತ್ತು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಮುದ್ದೆ. ಒಂದು ಸ್ವಲ್ಪನೂ ಗಂಟಾಗಲ್ಲ. ನೋಡ್ಕೊಂಡು ತೊಳಸ್ಕೋಬೇಕು. ನಾನು ಎಲ್ಲ ಮಾಡೋರಲ್ವ, ನಾನು ಯಾವತ್ತೂ ಒಂದ್ಸಲ ಹೇಳಿದ್ದೀನಿ ಒಂದು ವಿಡಿಯೋದಲ್ಲಿ, ನನಗೆ ಅದೆಲ್ಲ ಮಾಡೋಕ್ಕೆ ಬರೋಲ್ಲ ಅಂತ. ಬಟ್ ಕಲಿತಾ ಇದ್ದೀನಿ ಇವಾಗ. ಯಾಕಂದರೆ ಇವಾಗ ಕುಕ್ಕರ್ ಚೆನ್ನಾಗೈತಲ್ಲ ಮುದ್ದೆ ನಿಂತ್ಕೊಂಡು ತೊಳ್ಸೋಕ್ಕೆಲ್ಲ. ಹಂಗಾಗಿ ಅಲ್ಲೇ ನಿಂತ್ಕೊಂಡು ತೊಳ್ಸೋಕ್ಕೂ ಚೆನ್ನಾಗಿರುತ್ತೆ ಅಂತ ಈ ಥರ ಟ್ರೈ ಮಾಡ್ತಾಯಿದ್ದೀನಿ. ನಾನು ಬಾಣಲಿ ಮುದ್ದೆ ಮಾಡೋದು ಯಾರಿಗೆಲ್ಲ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ನಾನು ಫಸ್ಟ್ ಟೈಮ್ ಇದೆಲ್ಲ ಕಲಿತಾ ಇರೋದು, ಕಲಿಯೋಣ ಅಂತ. ಕೂತ್ಕೊಂಡು ಎದ್ದೇಳೋಕ್ಕಾಗಲ್ಲ ಬೇಗ ಅಂದ್ಬಿಟ್ಟು. ಅದು ಜಾಸ್ತಿ ಜನ ಬಂದಾಗ ಅದರಲ್ಲೂ ಮುದ್ದೆ ತಪ್ಪಲೆಯಲ್ಲೇ ಮಾಡ್ತೀನಿ, ಯಾರಾದರೂ 1-2-3 ನೆಂಟರು ಬಂದಾಗ. ಬಟ್ ನಮ್ಮಿಬ್ಬರಿಗೆ ಅಲ್ವಾ, 1-2 ಮುದ್ದೆ ಅಂದರೆ ಮೀಡಿಯಮಾಗಿ ಮಾಡ್ಕೊಬೋದು ದಬ್ರಿಗೆಯಲ್ಲಿ. ಯಾಕೆ ಅಂದರೆ ತಪ್ಪಲೆಯಲ್ಲಿ ಅಂದರೆ ನಮ್ಗೆ ಒಂದೊಂದ್ಸಲ ಅಳತೆ ಗೊತ್ತಾಗೋದಿಲ್ಲ. ಒಂದು ಮುದ್ದೆ ಅರ್ಧ ಮುದ್ದೆ ಜಾಸ್ತಿ ಮಾಡಿಬಿಡ್ತೀವಿ. ಇದರಲ್ಲಿ ನಿಜವಾಗ್ಲೂ 2 ದಿವಸ ಮಾಡಿದ್ದೀನಿ. ಇದು ಸೇರಿ ಕರೆಕ್ಟಾಗಿ 2 ಮುದ್ದೆ ಮೇಲೆ ಮುದ್ದೆ ಆಗೋಲ್ಲ ಇದರಲ್ಲಿ. ಅಂದರೆ ಕರೆಕ್ಟಾಗಿ ನೀರು ಅಳತೆ ಇಟ್ಕೊಂಡು ಮಾಡ್ಬೋದು ಇದರಲ್ಲಿ. ಬಾಣಲಿಲಿ ತುಂಬ ಚೆನ್ನಾಗಾಗುತ್ತೆ. ರಾಗಿ ರೊಟ್ಟಿನೂ ಇದೇ ಥರ ಎಲ್ಲ ಮಾಡೋದು. ರಾಗಿ ರೊಟ್ಟಿನ ಈ ಥರನೇ ಮಾಡೋದು. ಅದಕ್ಕೂ ಕಮೆಂಟ್ ಹಾಕಿ ಯಾರಾದರೂ ಗೊತ್ತಿದ್ದರೆ. ಎಲ್ಲರಿಗೂ ಗೊತ್ತಿರುತ್ತೆ, ಕಮೆಂಟ್ ಮಾಡಿ. ರಾಗಿ ಮುದ್ದೆನೂ ಇದೇ ಥರನ ರಾಗಿ ರೊಟ್ಟಿ ಇದೇ ಥರನ ಮಾಡೋದು ಅಂತ ನೋಡೋಣ. ಅದು ಒಂದಿನ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ರಾಗಿ ರೊಟ್ಟಿನ ನೋಡಿ ಎಷ್ಟು ನೀಟಾಗಿ ತೊಳೆಸ್ಬಿಡ್ಬೋದು ಮುದ್ದೆನ. ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿತ್ತು ನನಗೆ ಮುದ್ದೆ ಮಾಡೋಕ್ಕೆ. ಕಲಿಬೇಕು ಹೊಸದು. ಈ ಥರ ಅಡುಗೆ ಮಾಡೋದನ್ನೆಲ್ಲ ಕಲ್ತ್ಕೊಂಡ್ರೆ ಚೆನ್ನಾಗಿರುತ್ತಲ್ವ.
ಒಂದೇ ಥರ ಮಾಡಿದ್ರೆ ನೋಡೋರ್ಗು ಬೋರ್ ಅನಿಸುತ್ತೆ. ವೀಡಿಯೋಗಳ್ನ ತರಾವರಿ ಮಾಡ್ತಾ ಇರ್ಬೇಕು, ಏನಾದ್ರೂ ಕಲಿತಾ ಇರಬೇಕು ನಾವು. ಹಂಗಾಗಿ ಈಗ ಅದು ದಬ್ರಿಗೆ ಸಿಂಕೊಳಿಗೆ ಹಾಕ್ಕೊಂಡ್ರೆ ಅದು ನೆನ್ಕೊಳ್ಳುತ್ತೆ. ಅದು ಆಮೇಲೆ ತೊಳೆದಿಡ್ತೀನಿ. ನಾನು ಪಾತ್ರೆನೂ ಅಷ್ಟೇ ಎಲ್ಲ ತೊಳೆದಿಟ್ಬಿಟ್ಟಿದ್ದೀನಿ. ಪಾತ್ರೆ ಏನು ಜಾಸ್ತಿ ಇಲ್ಲ, ಇನ್ನೊಂದು ಸ್ವಲ್ಪ ಹಂಗೆ ಸ್ಟವ್ ಎಲ್ಲ ಒರೆಸ್ಕೊತೀನಿ ಮುದ್ದೆ ಮಾಡಿಬಿಟ್ಟು. ಮುದ್ದೆನೂ ತುಂಬ ಚೆನ್ನಾಗಾಯಿತು. ಅದು ಬೇಯ್ತಾ ಇರುತ್ತೆ, ಒಲೆ ಮೇಲೆ ಬೇಯ್ತಾ ಇರುತ್ತಲ್ಲ, ಅವಾಗಲೇ ತೊಳೆಸ್ಬಿಟ್ರೆ ಮುದ್ದೆನೂ ಬೇಯ್ತಿರುತ್ತೆ, ಮತ್ತು ನಮಗೆ ಕೆಲಸನೂ ಬೇಗ ಆಗುತ್ತೆ. ಇನ್ನೇನು ನನ್ನ ಮಗ ಇನ್ನೂ ಬಂದಿಲ್ಲ. ಮುದ್ದೆ, ಸಾಂಬಾರು, ಅನ್ನ ಎಲ್ಲ ರೆಡಿ ಆಯಿತು. ಪಲ್ಯನೂ ರೆಡಿ ಆಯಿತು. ಇನ್ನೊಂದು ಸ್ವಲ್ಪ ಪಾತ್ರೆ ಐತೆ, ಹಂಗೆ ತೊಳೆದಿಟ್ಬಿಟ್ಟು ಸ್ಟವ್ ಹಂಗೆ ಒರೆಸ್ಬಿಡ್ತೀನಿ. ಹಂಗೆ ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಬಿಟ್ಬಿಡ್ತೀನಿ. ಯಾಕಂದರೆ ತಿರ್ಗಾ ಬೆಳಗ್ಗೆಗೆಲ್ಲ ಯಾಕೆ ಅದು ರೂಢಿ ಆಗಿಬಿಡ್ತು ಇಲ್ಲಿಗೆ ಬಂದಾಗಲಿಂದ. ಹಂಗಾಗಿ ನೈಟೇ ಮಾಡ್ಕೊಂಬಿಡ್ತೀನಿ. ನೀರೇನಾದರೂ ಇಲ್ಲ ಅಂದರೆ ಬಿಡ್ತೀನಿ, ನೀರಿದ್ದರೆ ಮಾತ್ರ ನೈಟೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಇಲ್ಲಿಗೆ ಬಂದಾಗಲಿಂದ ರೂಢಿ ಆಗಿಬಿಡ್ತದು. ಹಂಗಾಗಿ ಅಡುಗೆದೆಲ್ಲ ಮುಗೀತು. ಸ್ಟವ್ ಒಂದು ಕ್ಲೀನ್ ಮಾಡ್ಕೊಂಬಿಡೋದು. ಸ್ಟವ್ ಒಂದು ಕ್ಲೀನ್ ಮಾಡಿ ಕೆಲಸ ಎಲ್ಲ ಮುಗೀತು. ನನಗೂ ಹೊಟ್ಟೆ ಹಸಿತೈತೆ. ಬೆಳಗ್ಗೆ ತಿಂದಿದ್ದು ಇದು ಅವಲಕ್ಕಿ, ಅದು ಒಂದು ಸ್ವಲ್ಪ ಗ್ಯಾಸ್ಟ್ರಿಕ್ ಓವರ್ ಆಗಿಬಿಡುತ್ತೆ ನಿಜವಾಗ್ಲೂ. ಅವಲಕ್ಕಿ ತಿಂದ್ಬಿಟ್ರೆ ಹೆಂಗಾಗ್ಬಿಡುತ್ತೆ ಅಂದರೆ ಒಂಥರ. ಹಾಗಾಗಿ ಇವಾಗ ಸ್ಟವ್ ಎಲ್ಲ ಕ್ಲೀನ್ ಮಾಡಿ ನಾನು ಊಟ ಮಾಡ್ತೀನಿ. ಅಪ್ಪಿ ಬರ್ತಾನೆ. ಬೆಳಗ್ಗೆ ಮಧ್ಯಾಹ್ನ ಹೋಗಿರೋದು, ಒಂದು ಫೋನ್ ಮಾಡಿಲ್ಲ ನನಗೆ. ಈಗ ಬರ್ಬೋದು. ನೋಡಿ ನನ್ನದು ಕೆಲಸ ಎಲ್ಲ ಆಯಿತು. ಇನ್ನೊಂದು ಸ್ವಲ್ಪ ಐತೆ ನೋಡಿ. ಇದು ಸಾಂಬಾರು, ಟೊಮಟೊ ಚಟ್ನಿ ಥರ ಮಾಡಿದ್ದೀನಿ. ಅಂದರೆ ಒಂದು ಸ್ವಲ್ಪ ನೀರಾಗಿ ಮಾಡಿದ್ದೀನಿ, ಯಾಕಂದರೆ ಅನ್ನಕ್ಕೂ ಬೇಕಲ್ವ, ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಮಾಡಿದ್ದೀನಿ. ಇದು ಆಲೂಗೆಡ್ಡೆ ಪಲ್ಯ. ನೀರು ಅಂದರೆ ಅಷ್ಟೊಂದು ನೀರು ಮಾಡಿಲ್ಲ. ಸಾಂಬಾರು ಸ್ವಲ್ಪ ಒಂದು 2 ಸ್ಪೂನಷ್ಟು ನೀರು ಇರಬೇಕೇನೋ ಅಷ್ಟೇ, ಗಟ್ಟಿಗೆ ಐತದು. ಇದು ಅನ್ನ, ಇಷ್ಟೇ ಮಾಡಿರೋದು ಅನ್ನ. ಯಾಕಂದರೆ ನನ್ನ ಮಗನ ಪೂರ್ತಿ ಅನ್ನ ಮಾಡಿದ್ದೀನಿ ಅಷ್ಟೇ. ನಾನೇನು ಅನ್ನ ಜಾಸ್ತಿ ತಿನ್ನಲ್ಲ. ಇದು ಮುದ್ದೆ 2 ಮುದ್ದೆ ನೋಡಿ, ಕರೆಕ್ಟಾಗಿ 2 ಮುದ್ದೆ ಮಾಡಿದ್ದೀನಿ, ಸಾಕು. ನೋಡಿ ನಾನು ಊಟ ಮಾಡಿಬಿಟ್ಟು ಕೂತ್ಕೊಂಡೆ. ಊಟ ಮಾಡ್ತಾಯಿದ್ದೆ, ಇನ್ನೇನು ಊಟ ಮುಗ್ದಿತ್ತು ಅಷ್ಟೊತ್ತಿಗೆ ನನ್ನ ಮಗ ಬಂದ. ಫೋನ್ ಮಾಡಿದ್ದ, ಏನು ಮಾಡಿದ್ದೀಯಮ್ಮ ಅಂತ. ಅಡುಗೆ ಮಾಡಿದ್ದೀನಪ್ಪ ಅಂದೆ. ಸರಿ ಆಯಿತು ಅಂತೇಳಿ ಬಂದು ಊಟ ಮಾಡ್ತಿದ್ದೆ. ಬಂದು ನೋಡಿ ನನ್ನ ಮಗ ಕಲ್ಲಂಗಡಿ ಹಣ್ಣು ಮತ್ತು ಕಿತ್ಲೆ ಹಣ್ಣು, ದ್ರಾಕ್ಷಿ ಹಣ್ಣು ತಂದವನೇ, ಮತ್ತು ಕಡಲೆಕಾಳು, ಹೆಸ್ರು ಕಾಳು ತಂದವನೇ. ಅಮ್ಮ ಇದು ನೆನೆ ಹಾಕ್ಬಿಟ್ಟು ಮೊಳಕೆ ಕಟ್ಟಿ ನನಗೆ ಕೊಡು ಅಂತ ತಂದ. ನೆನೆ ಹಾಕಿ ಕೊಡಮ್ಮ ಮೊಳಕೆ ಕಟ್ಟಿ ಅಂತ. ಅಂದರೆ ಅದಕ್ಕೆ ಚಾಟ್ಸು ಮಸಾಲೆ ಎಲ್ಲ ತಂದವನೇ. ಸ್ವಲ್ಪ ಕಲ್ಲಂಗಡಿ ಹಣ್ಣು ಅದೆಲ್ಲ ನೆನೆ ಹಾಕಿ ಕಟ್ ಮಾಡಿಕೊಡಮ್ಮ ಅಂತ. ಸರಿ, ನನಗೂ ಅದೇ ಬೇಕಾಗಿತ್ತು. ಯಾಕೆ ಅಂದರೆ ನಾನು ಎಷ್ಟೋ ಸಲ ಎನ್ಕೊಂತಿದ್ದೆ, ನನ್ನ ಮಗನಿಗೆ ಏನಾದ್ರು ಹಣ್ಣು ಹಂಪಲು ತಂದು ಕೊಡಬೇಕು, ಸ್ವಲ್ಪ ಯಾಕೋ ಅವನಿಗೆ ಏನಾದ್ರೂ ತಂದು ಕೊಡೋಣ ಒಂದು ಸ್ವಲ್ಪ ಅಂದ್ಕೊಂಡಿದ್ದೆ. ಅಂದರೆ ಮಕ್ಕಳಿಗೆ ಇವಾಗ ನಾವೇನಾದರೂ ಸ್ವಲ್ಪ ತಂದು ಕೊಟ್ಟರೆ ಹಣ್ಣು, ಇವಾಗ ಇಂಥದ್ದು ಫುಡ್ಡು ತಿನ್ಸೋದ್ಕಿಂತ ಮನೆಯಲ್ಲಿ ರಾಗಿ ಮುದ್ದೆ, ಒಂದು ಸ್ವಲ್ಪ ಹಣ್ಣುಗಳು ಎಲ್ಲ ತಿಂದರೆ ಬೆಳೆಯೋ ಮಕ್ಕಳಲ್ವ. ಹಂಗಾಗಿ ಅವ್ರಿಗೂ ಸ್ವಲ್ಪ ಶಕ್ತಿ ಎಲ್ಲಾದರೂ ಬೇಕಲ್ವ. ಮುಂದೆ ಅವರೂ ಚೆನ್ನಾಗಿ ದುಡ್ದು ಜೀವನ ಮಾಡೋಂಗೆ ನಾವು ಏನಾದರೂ ಅವ್ರಿಗೆ ಶಕ್ತಿ ಥರ ಬರೋ ಥರ ಮಾಡಬೇಕಲ್ವ. ಮುಂದೆ ಅವ್ರದ್ದು ಜೀವನ ಆಯ್ತಲ್ಲ. ಹಂಗಾಗಿ ಅದಕ್ಕೆ ನಾನು ಅನ್ಕೊತಿದ್ದೆ ಸುಮಾರು ಸತಿ. ಇವತ್ತು ಅವನೇ ತಂದ ಕಲ್ಲಂಗಡಿ ಹಣ್ಣು ಅದೆಲ್ಲ ಬೆಳಗ್ಗೆಗೆಲ್ಲ ಕಟ್ ಮಾಡಿಕೊಡ್ತೀನಿ. ಈಗ ತೊಳೆದಿಟ್ಟಿದ್ದೀನಿ ಹಣ್ಣು, ತೊಳೆದಿಟ್ಟೆಲ್ಲ ತೊಳೆದಿಡ್ಬೇಕೆಲ್ಲ. ಅವನಿಗೆ ಊಟಕ್ಕೆ ವಾಶ್ರೂಮ್ಗೆ ಹೋಗವನೇ. ಊಟಕ್ಕೆ ಇಟ್ಕೊಟ್ಬಿಟ್ಟು ಆಮೇಲೆ ಇದೆಲ್ಲ ಎತ್ತಿಡ್ತೀನಿ. ಅವನು ಊಟ ಮಾಡಿದ್ಮೇಲೆ ಎಲ್ಲ ಮತ್ತೆ ತೊಳಿಬೇಕು. ಪಾತ್ರೆಗಳಿನ್ನ ಸ್ವಲ್ಪ ಐತೆ. ಕಾಳುಗಳೆಲ್ಲ ತಂದಿದ್ನಲ್ಲ, ಅವೆಲ್ಲ ಹಂಗೆ ಬಾಕ್ಸ್ಗೆ ಹಾಕ್ಕೊಳ್ಳೋಣ ತಡಿ ಅಂದ್ಬಿಟ್ಟು ಎಲ್ಲ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ. ಕಡಲೆಕಾಳು, ಹೆಸ್ರು ಕಾಳು ಸ್ವಲ್ಪ ನೆನೆ ಹಾಕ್ತೀನಿ. ಅವನು ಒಬ್ಬನಿಗೆ ಬೆಳಗ್ಗೆ ಮೊಳಕೆ ಬರ್ತೈತೆ. ನೆನೆ ಹಾಕಿಬಿಟ್ರೆ ಒಂದು ಸ್ವಲ್ಪ ಹೊತ್ತು, ಅಂದರೆ ನೈಟೆಲ್ಲ ನೆನೆ ಹಾಕಿದ್ರೆ ಬೆಳಗ್ಗೆಗೆ ಮೊಳಕೆ ಬರುತ್ತೆ ಕಾಳಿಗೆ ಎಲ್ಲ ಒಂದು ಸ್ವಲ್ಪ ಅದು ಇದೆಲ್ಲ ಒಂದು ಸ್ವಲ್ಪ ಕಾಳು ತಿಂತಾನೆ. ಮತ್ತು ಅದ್ರ ಜೊತೆ ಸ್ವಲ್ಪ ಕಲ್ಲಂಗಡಿ ಹಣ್ಣೆಲ್ಲ ಕಟ್ ಮಾಡಿಕೊಡ್ತೀನಿ ತಿನ್ನಲಿ ಅಂತ. ತಿನ್ನಲಿ. ನೋಡಿ ಈ ಥರ ಹಣ್ಣೆಲ್ಲ ಸುಲಿದಿಟ್ಟಿದ್ದೀನಿ. ಕಿತ್ತಳೆ ಹಣ್ಣು, ದ್ರಾಕ್ಷಿ ಹಣ್ಣು. ಪಾಪ ತಂದಲ್ವ, ಒಂದೆರಡು ಊಟ ಆದಮೇಲೆ ಒಂದೆರಡು ತಿಂದರೆ ಒಂಥರ ಚೆನ್ನಾಗಿರುತ್ತಲ್ವ. ನಿಜವಾಗ್ಲೂ ಮಕ್ಕಳಿಗೆ, ನನ್ನ ಮಗನಿಗೆ ಇದೆಲ್ಲ ತಿನ್ನಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ಏನು ಮಾಡೋದು ತರೋಕ್ಕಾಗಿರಲಿಲ್ಲ. ನೋಡಿ ಇದು ನಮ್ಮನೆ ಊಟ. ನನ್ನ ವಿಡಿಯೋ ಯಾರೆಲ್ಲ ನೋಡ್ತೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಪೂರ್ತಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ವಿಡಿಯೋ ಅವರೆಲ್ಲ ನೋಡ್ತೀರಾ, ನಿಮಗೆಲ್ಲ ಧನ್ಯವಾದ.